ಎಸ್ ನಾವೆಲ್ಲರೂ ಕೂಡ ಇಷ್ಟೊತ್ತು ಕಾಯ್ತಾ ಇದ್ದಂತಹ ಕ್ಷಣ ಹತ್ತಿರ ಬಂದಿದೆ ಅಂತ ಹೇಳಬಹುದು. ಆ ವಿಡಿಯೋವನ್ನ ಈಗ ಜನಶ್ರೀ ನ್ಯೂಸ್ ನಿಮ್ಮ ಮುಂದೆ ಇಡಲಿದೆ. जब से देखा मैंने तुझको मुझको शायरी प्यार का नाम मैंने सुना था मगर प्यार क्या है कि मुझको नहीं थी खबर मैं उलझा उलझनों की तरह दोस्त तो मेरा दुश्मनों की तरह मैं दुश्मन तो नहीं मगर मुझे दुनिया वालों शराबी न समझो मैं पीता नहीं हो पिलाती है मुझको मैं शायर तो नहीं मगर हंसी जब से देखा मैंने तुझको मुझको शायरी प्यार का नाम मैंने सुना था मगर प्यार क्या है कि मुझको नहीं थी खबर मैं उलझा उलझनों की तरह दोस्त तो मेरा दुश्मनों की तरह मैं दुश्मन तो नहीं मगर मुझे दुनिया वालों शराबी न समझो मैं पीता नहीं हो पिलाती है मुझको मैं शायर तो नहीं मगर हंसी जब से देखा मैंने तुझको मुझको शायरी प्यार का नाम मैंने सुना था मगर प्यार क्या है कि मुझको नहीं थी खबर मैं उलझा उलझनों की तरह दोस्त तो मेरा दुश्मनों की तरह मैं दुश्मन तो नहीं मगर ಎಸ್ ನಾವೆಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಂತಹ ವಿಡಿಯೋನ ಜನಶ್ರೀ ನ್ಯೂಸ್ ಈಗಾಗಲೇ ತೋರಿಸಿರುವಂತದ್ದು. ಆ ವಿಡಿಯೋದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ನಿಜಕ್ಕೂ ಮೈ ಮರೆತು ಹಾಡ್ತಾ ಇದ್ದಾರೆ. ಅದು ಕೂಡ ಹಿಂದಿ ಶಾಯರಿಯನ್ನ ಹಾಡ್ತಾ ಇರುವಂತದ್ದು. ಪಕ್ಕದಲ್ಲಿರುವಂತಹ ಅವರ ಪತ್ನಿ ಸುಮಲತಾಗೋಸ್ಕರ ಪ್ರೀತಿಯಿಂದ ಆ ಒಂದು ಹಾಡನ್ನ ಕೂಡ ಅವರತ್ತ ಮುಖ ಮಾಡಿ ಹಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ನಿಜಕ್ಕೂ ಎಲ್ಲೊಂದ್ ಕಡೆ ರೆಬಲ್ ಸ್ಟಾರ್ ಅಂಬರೀಶ್ ಕೂಡ ಹಾಡ್ತಾರಾ, ಹೀಗೂ ಹಾಡಬಹುದಾ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ನಿಜಕ್ಕೂ ರೆಬಲ್ ಸ್ಟಾರ್ ಅಂಬರೀಶ್ಗೆ ಒಂದು ಹಾಡುವ ಹವ್ಯಾಸ ಕೂಡ ಇರುವಂತದ್ದು. ನಿಜಕ್ಕೂ ಈ ರೀತಿ ಕೂಡ ಅಂಬರೀಶ್ ಅವರು ಹಾಡಬಹುದಾ ಅನ್ನೋದನ್ನ ಕೂಡ ಈಗ ಅಂಬರೀಶ್ ಪ್ರೂವ್ ಮಾಡಿದ್ದಾರೆ. ಅವರ ಪ್ರೀತಿಯ ಪತ್ನಿಗೋಸ್ಕರ ಹಿಂದಿ ಶಾಹಿರಿಯನ್ನ ಈ ಒಂದು ಪಾರ್ಟಿಯಲ್ಲಿ ಹಾಡಿದ್ದಾರೆ. ಅದು ಕೂಡ ಮೈಕ್ ಹಿಡ್ಕೊಂಡು ಎಲ್ಲರ ಸಮ್ಮುಖದಲ್ಲಿ ಆ ಒಂದು ಹಾಡನ್ನ ಹಾಡಿದ್ದಾರೆ. मैं
मुझे दुनिया वालों शराबी न समझो मैं पीता नहीं हो पिलानी है मुझको ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ಜನಶ್ರೀಯ ವಿಶೇಷ ವರದಿಗಾರರಾದಂತಹ ವಿನಾಯಕ್ ರಾಮ್ ಕಲಗಾರರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಶ್ರುತಿ. ಸರ್ ನಿಜಕ್ಕೂ ಒಂಥರ ಅಚ್ಚರಿ ಅಂತ ಅನ್ಸುತ್ತೆ, ರೆಬಲ್ ಸ್ಟಾರ್ ಅಂಬರೀಶ್ ಸರ್ ಕೂಡ ಹಾಡ್ತಾರಾ ಅಂದ್ರೆ ಒಂಥರ ಅಚ್ಚರಿ. ಎಷ್ಟು ದಿನಗಳಿಂದ ಈ ರೀತಿ ಹಾಡಬಹುದು ಅಂತ? ಇಲ್ಲ, ಇದು ಆಕ್ಚುಲಿ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದ್ದು ನಮಗೆ. ಅದು ನನ್ಗೆ ಗುರುಕಿರಣ್ ಅವರ ಮನೆಯಲ್ಲಿ ಇತ್ತೀಚೆಗಷ್ಟೇ ಒಂದು ಕಾರ್ಯಕ್ರಮ ನಡೀತು. ಅದರಲ್ಲಿ ವಿಶೇಷ ಆಹ್ವಾನಿತರಾಗಿ ಅಂಬರೀಶ್ ಅವರು ಪ್ಲಸ್ ಸುಮಲತಾ ಮೇಡಮ್, ಹಾಗೇನೆ ನಮ್ಮ ಅನಿರುದ್ಧ ಅವರು, ಕೀರ್ತಿ ವಿಷ್ಣುವರ್ಧನ್ ಅವರು, ತುಂಬಾ ವಿಶೇಷ ಆಹ್ವಾನಿತರು ಬಂದಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಅಂಬರೀಶ್ ಅವರು ಅದನ್ನ ಒಂದು ಪಾರ್ಟಿಯ ಸಮಯದಲ್ಲಿ ಲೈವ್ ಆಗಿ ಆ ಹಾಡನ್ನ ಹಾಡಿರ್ತಾರೆ. ಆಕ್ಚುಲಿ ಏನಪ್ಪ ಅಂದ್ರೆ ಅಂಬರೀಶ್ ಅವ್ರಿಗೆ ವಿಷ್ಣುವರ್ಧನ್ ಅವರಿಂದ ಈ ಒಂದು ಹಾಡುವ ಪ್ರೀತಿ ಮತ್ತೆ ಕೈಯಾದಿ ಬಂತು ಹೇಳ್ಬೋದು. ಯಾಕಂದ್ರೆ ವಿಷ್ಣು ಸಾರು ಮುಂಚಿನ ದಿನಗಳಿಂದ ಸಾಂಗ್ ಅಂದ್ರೆ ಇಷ್ಟ, ಅವ್ರಿಗೆ ಹಾಡು ಹೇಳೋದಂದ್ರೆ ಇಷ್ಟ. ಅವರು ಬಿಡುವಿದ್ದಾಗ ತಮ್ಮ ಸ್ನೇಹಿತರ ಮನೆಗೆಲ್ಲ ಹೋಗಿ ಹಾಡು ಹೇಳಿ ಅವ್ರ ಜೊತೆ ಈ ಕರೋಕೆ ಅಂತ ಹೇಳ್ತಾರೆ ನೋಡಿ, ಒಂದು ಸಾಲುಗಳ ಟ್ಯೂನ್ ಬರ್ತಾ ಇರುತ್ತೆ, ಅದ್ರ ಜೊತೆಗೆ ಒಬ್ಬ ಸಿಂಗರ್ ಹಾಡ್ತಾನೆ. ಆತರ ಒಂದಿಷ್ಟು ಕರೋಕೆ ಹಾಡುಗಳನ್ನ ತರಿಸ್ಕೊಂಡು ಅವ್ರ ಜೊತೆ ಕೂತು ಹಾಡಿ ಆ ಸಂಗೀತ ಅಭ್ಯಾಸನ ಮಾಡಿ ಆ ಸಂಗೀತವನ್ನ ಅವ್ರು ಎಂಜಾಯ್ ಮಾಡ್ತಿದ್ರು. ಅಂಬರೀಶ್ ಹಾಗೂ ವಿಷ್ಣುವರ್ಧನ್ ಅವರು ತುಂಬಾ ಕುಚ್ಚುಕು ಸ್ನೇಹಿತರು. ಅವರಿಬ್ರು ಅವಾಗ ಬಿಡುವಿದ್ದಾಗ ವಿಷ್ಣು ಸಾರು ಸಿನಿಮಾ ಬಗ್ಗೆ ಯಾವಾಗ್ಲೂ ಮಾತಾಡ್ತೀವಿ, ಬೇರೆ ವಿಷಯನ ಯಾವಾಗಾದ್ರು ಮಾತಾಡ್ಬೋದು. ನನ್ನ ಕಾಲ್ ಶೀಟ್ ಬಗ್ಗೆ, ನಿನ್ ಕಾಲ್ ಶೀಟ್ ಬಗ್ಗೆ ಎಲ್ಲ ಬಿಟ್ಟು ಒಂದಿಷ್ಟು ಸಂಗೀತದ ಬಗ್ಗೆ ಮಾತಾಡೋಣ, ಅದ್ರ ಬಗ್ಗೆ ಹೆಚ್ಚಿನ ಸಮಯನ ಕಳೆಯೋಣ ಅಂತಕ್ಕಂತ ವಿಚಾರಗಳನ್ನ ಅವ್ರು ಹಂಚ್ಕೊಳ್ತಾ ಇದ್ರು. ಸೊ ಅಂಬರೀಶ್ ಅವರು ಯಾವತ್ತೂ ಸ್ನೇಹಜೀವಿ, ತುಂಬಾ ಲೇವಲಿ ಆಗಿರ್ತಾರೆ. ಅವ್ರು ಒಂದು ಪಾರ್ಟಿಲಿ ಅಥವಾ ಒಂದು ಪ್ರೋಗ್ರಾಮ್ ಅಲ್ಲಿ ಅಂಬರೀಶ್ ಇದಾರೆ ಅಂದ್ರೆ ಅವತ್ತು ಎಲ್ಲ ನಮ್ಮ ಇಂಡಸ್ಟ್ರಿಯ ಎಲ್ಲ ಕಲಾವಿದರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ಅವತ್ತು ಅವರಿಗೆ ಹಬ್ಬ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಗುರುಕಿರಣ್ ಅವರ ಮನೆಯಲ್ಲಿ ಒಂದು ವಿಶೇಷ ಪಾರ್ಟಿ ಇರುತ್ತೆ. ಆ ಪಾರ್ಟಿ ಸಂದರ್ಭದಲ್ಲಿ ಅಂಬರೀಶ್ ಅವ್ರು ಬಂದಿರ್ತಾರೆ. ಸೊ ಇತ್ತೀಚೆಗೆ ಒಂದು ಮಾತು ಕೇಳಿ ಬರ್ತಾ ಇತ್ತು, ಅಂಬರೀಶ್ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಪ್ಲಸ್ ಅವರು ಎಲ್ಲೂ ಪಾರ್ಟಿಗೆ ಹೋಗ್ತಾ ಇಲ್ಲ, ಯಾರ ಜೊತೆನೂ ಮಾತಾಡ್ತಿಲ್ಲ, ಅವರಿಗೆ ರಾಜಕೀಯ ಟೆನ್ಷನ್ ಹಾಗೆ ಹೀಗೆ ಅವೆಲ್ಲ ಎಲ್ರು ಹಾಗೆ ಅನ್ಕೊಂಡಿದ್ರು. ಆದ್ರೆ ನಮ್ಗೆ ಈ ಸಿಕ್ಕಿರೋ ಎಕ್ಸ್ಕ್ಲೂಸಿವ್ ವಿಡಿಯೋ ನೋಡ್ತಾ ಇದ್ರೆ ಅಂಬರೀಶ್ ಅವರು ಯಾವತ್ತೂ ಸಣ್ಣ ವಿಷಯಕ್ಕೂ ಅಥವಾ ದೊಡ್ಡ ವಿಷಯಕ್ಕೂ ತಲೆ ಕೆಡ್ಸ್ಕೊಂಡವ್ರೆ ಅಲ್ಲ. ಅವ್ರು ಯಾವತ್ತಿದ್ರು ಲೈಫ್ ನ ಎಂಜಾಯ್ ಮಾಡಿದಾರೆ, ಎಂಜಾಯ್ ಮಾಡ್ತಾ ಇದಾರೆ, ಮುಂದೆ ಕೂಡ ಎಂಜಾಯ್ ಮಾಡ್ತಾರೆ. ಆಮೇಲೆ ಅವರು ಸಿಂಗಾಪುರ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ಬಂದ್ರು ಕೆಲವು ತಿಂಗಳ ಹಿಂದೆ. ಈ ವಿಡಿಯೋ ಆಗಿದ್ದು ಅದ ನಂತರದಲ್ಲಿ, ಈ ಪ್ರೋಗ್ರಾಮ್ ಆಗಿದ್ದು ಕೂಡ ಆ ಆಸ್ಪತ್ರೆಯಿಂದ ಬಂದ ನಂತರದಲ್ಲಿ. ಹಾಗೇನೆ ಅಂಬರೀಶ್ ಅವ್ರ ಬಗ್ಗೆ ಸ್ವತಃ ರಜನಿಕಾಂತ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ನಾನೇನಾದ್ರೂ ಮುಂದಿನ ಜನ್ಮ ಅಂತ ಇದ್ರೆ ಅದು ಅಂಬರೀಶ್ ಆಗಿ ಹುಟ್ಟಕ್ಕೆ ಬಿಡ್ತೀನಿ ಅಂತ. ಅಂದ್ರೆ ಆ ಮಟ್ಟಕ್ಕೆ ಅಂಬರೀಶ್ ಅವರು ಅವ್ರ ಲೈಫ್ ನ ಎಂಜಾಯ್ ಮಾಡ್ತಾರೆ ಶ್ರುತಿ. ವಿನಾಯಕ್ ಅವರ, ಹಾಗಾದ್ರೆ ಅಂಬರೀಶ್ ಅವ್ರಿಗೆ ಮುಂಚೆಯಿಂದಲೂ ಕೂಡ ಈ ಒಂದು ಹವ್ಯಾಸ ಇತ್ತ? ಹಾಗಾದ್ರೆ ಎಲ್ಲೂ ಕೂಡ ಯಾವ ಪಾರ್ಟಿಯಲ್ಲೂ ಕೂಡ ಅವರು ಹಾಡೋ ಮುಖಾಂತರ ಯಾರನ್ನು ಕೂಡ ರಂಜಿಸಿಲ್ಲ, ಹಾಗೇನೆ ಹಾಡೋದು ಅಂಬರೀಶ್ ಅವ್ರಿಗೂ ಕೂಡ ಗೊತ್ತಿದೆ ಅಂತ ಎಲ್ಲೂ ಕೂಡ ತೋರಿಸ್ಕೊಟ್ಟಿಲ್ಲ ಅಲ್ವಾ? ಇಲ್ಲ, ಅಂಬರೀಶ್ ಅವರು ಬೇಸಿಕಲಿ ಅದೇ ಹೇಳಿದ್ನಲ್ಲ, ಈಸ್ ಎ ಜಾಯ್ಫುಲ್ ಮ್ಯಾನ್. ಹಿ ಆಲ್ವೇಸ್ ಎಂಜಾಯ್ಸ್ ಹಿಸ್ ಪಾರ್ಟಿ, ಹಿಸ್ ಎವ್ರಿಥಿಂಗ್. ಅವ್ರೇನಂದ್ರೆ ಖುಷಿಯಾಗಿರ್ಬೇಕು, ಅವ್ರಿಗೆ ಅವ್ರ ಸರ್ಕಲ್ ಇರ್ಬೇಕು. ಇವಾಗ ದರ್ಶನ್ ಇರ್ಬೋದು, ಸಾಧು ಕೋಕಿಲ ಇರ್ಬೋದು, ಗುರುಕಿರಣ್ ಅವರು ಇರ್ಬೋದು, ಅವ್ರ ವೈಫ್ ಇರ್ಬೋದು, ಆಮೇಲೆ ವಿಶೇಷವಾಗಿ ವಿಷ್ಣುವರ್ಧನ್ ಅವ್ರು ಇರ್ಬೋದು. ಈಗ ನಾನದೇ ಇವಾಗ ಒಂದು ಮಾಹಿತಿ ತಗೊಂತಾ ಇದ್ದೀನಿ. ವಿಷ್ಣುವರ್ಧನ್ ಅವರ ಗುರುಗಳಾದ ಶ್ರೀ ಭಾರ್ಗವನ್ ಅವರು ಸದ್ಯದಲ್ಲೇ ನಮ್ ಸ್ಟುಡಿಯೋಗೆ ಬಂದು ವಿಷ್ಣು ಸರ್ ಹಾಗೂ ಅಂಬರೀಶ್ ಅವರ ಒಡನಾಟ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಶೇಷವಾದ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ. ಹಾಗೇನೆ ಅಂಬರೀಶ್ ಅವರು ಈ ಹಾಡು ಅಂತಲ್ಲ, ಕೆಲವು ಕಡೆ ಅಂತೂ ಡ್ಯಾನ್ಸ್ ಸಹಿತ ಮಾಡಿದ್ದಾರೆ. ಇವಾಗ ನಾವು ಈಗ ಕೆಲವೇ ಕ್ಷಣದಲ್ಲಿ ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ವಿಡಿಯೋ ಇದೆ, ಗುರುಕಿರಣ್ ದಂಪತಿ ಡ್ಯಾನ್ಸ್ ಮಾಡಿರ್ತಕ್ಕಂತ ವಿಡಿಯೋ. ಆ ವಿಡಿಯೋದಲ್ಲಿ ಕೂಡ ಅಂಬರೀಶ್ ಅವರು ಎಂಜಾಯ್ ಮಾಡ್ತಾರೆ. ಪ್ರತಿ ಹಂತದಲ್ಲೂ ಅವರು ನಮ್ಮ ಇಂಡಸ್ಟ್ರಿಗೆ ತುಂಬಾ ಕನೆಕ್ಟ್ ಆಗಿದ್ದಾರೆ ಅನ್ನೋದು ಪಕ್ಕಾ ಗೊತ್ತಾಗುತ್ತೆ
ಎಸ್ ವಿನಾಯಕ್ ಅವರು ಹಾಗಾದ್ರೆ ಎಷ್ಟೋ ಅಭಿಮಾನಿಗಳು ನಿರಾಸೆ ಆಗಿದ್ರು, ಅವ್ರಿಗೆ ಅನಾರೋಗ್ಯದಿಂದ ಆದ್ಮೇಲೆ ತುಂಬಾ ಟೆನ್ಷನ್ ಅಲ್ಲೇ ಅಂಬರೀಶ್ ಅವರು ಇರ್ತಾರೆ, ಯಾವುದಕ್ಕೂ ಕೂಡ ಜಾಯಿನ್ ಆಗ್ತಾ ಇಲ್ಲ ಅಂತ ನೀವ್ ಹೇಳ್ದಂಗೆ ಹಂಗೆ ಆಗಿತ್ತು. ಎಲ್ಲೊಂದ್ ಕಡೆ ಅಭಿಮಾನಿಗಳಿಗೆ ಇದೊಂಥರ ಖುಷಿಯ ಸಂಗತಿ ಅಲ್ವಾ ಅಂಬರೀಶ್ ಅವ್ರಿಗೆ ಸಂಬಂಧಪಟ್ಟದ್ದು? ಖಂಡಿತ ಏನಂದ್ರೆ ಅಂಬರೀಶ್ ಅವರು ಯಾವುದೇ ವಿಷಯನೂ ತುಂಬಾ ಟೆನ್ಷನ್ ತಗೊಳ್ಳದೆ ಇಷ್ಟು ಜಾಲಿಯಾಗಿ ಲೇವ್ಲಿ ಆಗಿ ಇರ್ತಾರೆ ಅನ್ನೋದಕ್ಕೆ ನಮ್ಮ ಈ ವಿಡಿಯೋ ಸಾಕ್ಷಿ. ಹಾಗೇನೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಅಂಬರೀಶ್ ಅವರು ಈಗ ಇತ್ತೀಚೆಗೆ ಅವ್ರದೇ ಸುದ್ದಿ, ಅವ್ರನ್ನ ಸಚಿವ ಸ್ಥಾನದಿಂದ ತೆಗೆದುಹಾಕಿದ್ರು, ಆಮೇಲೆ ಅವ್ರು ತುಂಬಾ ಟೆನ್ಷನ್ ಅಲ್ಲಿ ಇದಾರೆ, ಅವ್ರೆಲ್ಲೂ ಹೋಗಲ್ಲ, ಎಲ್ಲೂ ಮಾಡಲ್ಲ. ಇದು ಸಣ್ಣ ತುಣುಕು ಅಷ್ಟೇ. ಈ ತರ ಅವರು ಪ್ರತಿ ಹಂತದಲ್ಲೂ ಪ್ರತಿ ಮೂಮೆಂಟ್ ಅನ್ನು ಕೂಡ ಅವರು ಎಂಜಾಯ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ವಿಡಿಯೋ ನಮ್ಗೆ ಲಭ್ಯ ಆಗಿರೋ ಎಕ್ಸ್ಕ್ಲೂಸಿವ್ ವಿಡಿಯೋನೇ ಸಾಕ್ಷಿ. ಎಸ್ ವಿನಾಯಕ್ ಅವರ ಅಭಿಮಾನಿಗಳಿಗೆ ಜನಶ್ರೀ ನ್ಯೂಸ್ ಒಂದು ಒಳ್ಳೆಯ ಸಂಗತಿ, ಖುಷಿಯ ಸಂಗತಿಯನ್ನ ಇಡುವಂತಹ ಕೆಲಸ ಮಾಡ್ತಾ ಇದೆ ಅಲ್ವಾ? ಖಂಡಿತವಾಗ್ಲು. ಯಾಕಂದ್ರೆ ಅಂಬರೀಷ್ ಅಣ್ಣ ಅಂದ್ರೆ ಇವತ್ತಿಗೂ ಅಷ್ಟೇ ನಮ್ಮ ಇಂಡಸ್ಟ್ರಿ ಈಗ ನಮ್ಗೆ ಫೋನ್ ಹೋಗಿ ಬರ್ತಾರೆ. ಅವ್ರನ್ನ ತುಂಬಾ ಹತ್ತಿರದಿಂದ ಬಲ್ಲಂತ ರವಿಶಂಕರ್ ಗೌಡ ಅವರು ಇರ್ಬೋದು, ಹಾಗೇನೆ ಇನ್ನೊಬ್ರು ಸ್ನೇಹಿತರು ನಿರ್ಮಾಪಕರಾದ ಮುರಳೀಧರ್ ಅವರು ಕೂಡ ಫೋನ್ ಹೋಗಿ ಬರ್ತಾರೆ. ಅವ್ರ ಹತ್ರನು ನಾನು ಹೀಗೆ ಮಾತಾಡ್ತಿದ್ದೆ, ಅಂಬರೀಷ್ ಇಸ್ ಆಲ್ವೇಸ್ ಅಂಬರೀಷ್. ಅದಕ್ಕೆ ನಾನು ಆಗ ಮುಂದೆ ಮಾತಾಡಿದೆ. ಒಬ್ಬ ರಜನಿಕಾಂತ್ ಅವರ ಕೇಜ್ ಏನು ಅಂತ ಕಬಾಲಿ ಬಗ್ಗೆ ನಾವು ಈಗ ಆಲ್ರೆಡಿ ನೋಡಿದ್ದೇವೆ. ಅಂತ ರಜನಿಕಾಂತ್ ಮುಂದಿನ ಜನ್ಮದಲ್ಲಿ ನೀವೇನಾಗಿ ಹುಟ್ಟಬೇಕು ರಜನಿಕಾಂತ್ ಅವ್ರೆ ಅಂತ ಕೇಳಿದಾಗ ನಾನು ಅಂಬರೀಷ್ ಆಗಿ ಹುಟ್ಟಬೇಕು ಅಂತ ರಜನಿಕಾಂತ್ ಬಾಯಲ್ಲಿ ಬರುತ್ತೆ ಅಂದ್ರೆ ಅಂಬರೀಷ್ ಹೌ ಹಿ ಲಿವ್ಸ್ ಹಿಸ್ ಲೈಫ್ ಅನ್ನೋದನ್ನ ನಾವು ಆ ಮಾತಿನ ಮೂಲಕ ತಿಳ್ಕೋಬಹುದು. ಓಕೆ ವಿನಾಯಕ್ ಅವರೇ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದ. ಎಸ್ ನ್ಯೂಸ್ ಮುಂದುವರಿಯುತ್ತೆ ಇನ್ನೊಂದು ಸ್ಮಾಲ್ ಬ್ರೇಕ್ ನ ಬಳಿಕ. ಪ್ರಿಯಾಂಕಾ ಭಾರತಿ, ಹಾ, ಏ ಶಾರದಾ, ವಿಮಲಾ, ಹರಿಯಾ ಎಲ್ಲ ಇಲ್ಲಿ ಬನ್ನಿ. ಇವರು